ಹಾಯ್ ಫ್ರೆಂಡ್ಸ್, ನಾನಿವತ್ತು ಥ್ರೆಡ್ ಪೈಪಿಂಗ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ಯಾವುದೇ ಸಿಂಗಲ್ ಫೂಟ್ ಇಲ್ಲದೆ ಒಂದೇ ಒಂದು ಸಿಂಪಲ್ ಟ್ರಿಕ್ಸಿಂದ ಯಾವ ರೀತಿ ನಾವು ನೀಟಾಗಿ, ಅಂದರೆ ಥ್ರೆಡ್ ಪೈಪಿಂಗು ತುಂಬ ಸಣ್ಣದಾಗಿ ಫಿನಿಶಿಂಗ್ ಚೆನ್ನಾಗಿ ಬರೋ ಅಂಥ ಒಂದು ಟ್ರಿಕ್ಸ್ನ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಇದು ಡಬಲ್ ಫೂಟ್ ಇದೆ ಅಲ್ವಾ, ನೋಡಿ ನೀಡಲ್ಲು ಸೆಂಟ್ರಲ್ಲಿದೆ, ಕರೆಕ್ಟಾಗಿ ಸೆಂಟ್ರಲಲ್ಲಿದೆ ಅಲ್ವಾ. ನಾವೇನು ಮಾಡಬೇಕು ಅಂದರೆ ಜಸ್ಟ್ ಈ ಥರ ಒಂದು ಕಟ್ಟಿಂಗ್ ಪ್ಲೇರ್ ಇದ್ದರೆ ಸಾಕು. ನೋಡಿ, ಇದನ್ನು ನಾವು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಕೋಬೇಕು. ನೀವು ರೈಟ್ ಸೈಡ್ಗಾದರೂ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ಗಾದರೂ ಮಾಡ್ಕೊಳ್ಳಿ. ನೀವು ಲೆಫ್ಟ್ ಸೈಡಿಗೆ ಮಾಡ್ಕೊಂಡಾಗ ಲೆಫ್ಟ್ ಸೈಡಿಗೆ ಪೈಪಿಂಗ್ ಬರುತ್ತೆ. ನಾನೀಗ ಇಲ್ಲಿ ಸ್ವಲ್ಪ ರೈಟ್ ಸೈಡ್ಗೆ ಅದನ್ನು ಮೂವ್ ಮಾಡ್ತಾಯಿದ್ದೀನಿ. ಈ ರೀತಿ ಇಟ್ಕೊಂಡು ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಜಸ್ಟ್ ಸ್ವಲ್ಪ ಈ ಥರ ಇದು ಮಾಡ್ಕೋಬೇಕು. ನೀಡಲು ಅದ್ರ ಮೇಲೆ ಟಚ್ ಆಗಬಾರ್ದು, ಈ ಪ್ಲೇಟ್ ಮೇಲೆ ನೀಡಲ್ ಟಚ್ ಆಗಬಾರ್ದು, ನೀಡಲ್ ಕಟ್ ಆಗುತ್ತೆ. ನೋಡಿ, ಈ ಥರ ನೋಡಿಕೊಂಡು ತುಂಬ ಪಕ್ಕಕ್ಕೆ ಇರಬೇಕು. ಇಲ್ಲೇನಿದೆ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ನೋಡಿ ಇದ್ರ ಪಕ್ಕಕ್ಕೆ ಇದೆ. ಇಲ್ಲಿ ಗ್ಯಾಪು, ನಮಗೆ ಈ ಕಡೆ ಗ್ಯಾಪ್ ಇದೆ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಈ ಕಡೆ ಗ್ಯಾಪ್ ಇಲ್ಲ. ನೋಡಿ, ಇಲ್ಲಿ ಗ್ಯಾಪ್ ಇದೆ, ಈ ಕಡೆ ಗ್ಯಾಪ್ ಇಲ್ಲ, ಈ ಕಡೆ ಮಾತ್ರ ಗ್ಯಾಪ್ ಇದೆ. ಇಷ್ಟಕ್ಕೆ ನಾವು ಕಟ್ಟಿಂಗ್ ಪ್ಲೇರಲ್ಲಿ ಜಸ್ಟ್ ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಇದು ನಾರ್ಮಲ್ ಸ್ಟಿಚ್ಚು ಹಾಕ್ಬೋದು, ಪೈಪಿಂಗ್ ಕೂಡ ಕೊಟ್ಕೋಬೋದು. ನಾನಿವಾಗ ಇದರಲ್ಲಿ ಯಾವ ರೀತಿ ಪೈಪಿಂಗ್ ಮಾಡ್ತೀನಿ ಅಂತ ನೋಡಿ. ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದೇ ಐಡಿಯಾನ ಬೂಟಿಕ್ಗಳಲ್ಲೆಲ್ಲ ಯೂಸ್ ಮಾಡೋದು. ನಾವು ಸಿಂಗಲ್ ಫೂಟ್ ಹಾಕೋದ್ರೂ ಅಷ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ ಬರೋದಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಒಂದು ಕಟ್ಟಿಂಗ್ ಪ್ಲೇರ್ ಇದ್ದರೆ ಸಾಕು. ನೋಡಿ, ಆಲ್ರೆಡಿ ನಾನು ಈ ಒಂದು ಕ್ಲಾತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಥ್ರೆಡ್ ಪೈಪಿಂಗ್ನ ಮಾಡ್ತೀನಿ. ನೋಡಿ, ಒಂದು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಒಂದು ಕಡೆ ಈ ಥರ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಫೋಲ್ಡ್ ಮಾಡಬೇಕು. ನೋಡಿ, ನಾನು ಫೂಟ್ನ ಈ ಕಡೆ ಮಾಡಿದಾಗ ನೀವು ಥ್ರೆಡ್ನ ಈ ಕಡೆ ಇಟ್ಕೋಬೇಕು. ಥ್ರೆಡ್ನ ಈ ಸೈಡ್ ಇಟ್ಕೊಂಡಾಗ ಇಲ್ಲಿ ಸ್ಟಿಚ್ ಬರುತ್ತೆ. ನೋಡಿ, ಇಲ್ಲಿಗೆ ಸ್ಟಿಚ್ ಬರುತ್ತೆ. ಅದೇ ನೀವೇನಾದರೂ ಈ ಕಡೆ ತಿರುಗಿಸ್ಕೊಂಡ್ರೆ ಫೂಟ್ನ, ನೀವು ಥ್ರೆಡ್ನ ಈ ಕಡೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಈ ಕಡೆ ತಿರುಗಿಸ್ಕೊಂಡಿರೋದ್ರಿಂದ ಥ್ರೆಡ್ನ ಈ ಗ್ಯಾಪ್ ಇರೋ ಕಡೆ ಥ್ರೆಡ್ ಬರೋ ಥರ ನಾವು ಮಾಡಬೇಕು. ಸೊ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಥ್ರೆಡ್ ಹಾಕಿಲ್ಲ, ನಾನು ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ತೆಗೆದಿದೆ. ಈ ಥರ ಎಲ್ಲ ತುಂಬ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮತ್ತು ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡದೆ ನೋಡಿ, ಫುಲ್ ವೀಡಿಯೋನ ನೋಡಿ. ಮಧ್ಯ ಮಧ್ಯ ನಾನು ನಿಮಗೆ ಹೇಳೋವಂಥ ಟಿಪ್ಸ್ಗಳು ಮಿಸ್ ಆಗಿಬಿಡುತ್ತೆ. ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ, ಎಷ್ಟು ಸಿಂಪಲಾಗಿ ಚಿಕ್ಕದಾಗಿ ಇಲ್ಲಿ ಸ್ವಲ್ಪ ಪುಷ್ ಮಾಡಿ ಈ ಕಡೆ. ನಾನು ಇದು ತುಂಬ ಚಿಕ್ಕದಾಗಿ ಪೈಪಿಂಗ್ ಬೇಕು ಅಂತ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಈ ಕ್ಲಾತ್ನ ದೊಡ್ಡದಾಗಿ ಕೂಡ ತಗೋಬೋದು. ನೋಡಿ, ಎಷ್ಟು ಸಿಂಪಲ್ಲಾಗಿ ನಾವು ಯಾವುದೇ ಫೂಟ್ ಅವಶ್ಯಕತೆ ಇಲ್ಲ, ಸಿಂಗಲ್ ಫೂಟ್ ಅವಶ್ಯಕತೆ ಇಲ್ಲ. ಇರೋದ್ರಲ್ಲಿ ನಾವು ಸ್ವಲ್ಪ ಐಡಿಯಾ ಉಪಯೋಗಿಸಿ ಈ ಥರ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು. ಯಾವುದೇ ರೀತಿ ರಿಸ್ಕ್ ಇಲ್ಲದೆ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ನೋಡಿ, ನಾನೇ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಿಚಿಂಗ್ ಬಂದಿದೆ, ಸ್ವಲ್ಪ ರಿಂಕಲ್ಸ್ ಇಲ್ಲ. ಬೂಟಿಕ್ಗಳಲ್ಲೆಲ್ಲ ಇದೇ ರೀತಿ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸಿಂಗಲ್ ಫೂಟ್ ಹಾಕಿ ಸ್ಟಿಚ್ ಮಾಡಿದ್ರೂ ಕೂಡ ಸ್ವಲ್ಪ ಲೂಸ್ ಬರುತ್ತೆ. ಇದು ಇಷ್ಟು ಟೈಟಾಗಿ, ಇಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಈ ಮೆಥಡ್ನ ನೀವು ಯೂಸ್ ಮಾಡಿ ಫ್ರೆಂಡ್ಸ್. ಸ್ಟಿಚ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು.